ಈ ದಿನಗಳಲ್ಲಿ ಬೆಳಗುವುದು ಈ ರಾಶಿಯವರ ಅದೃಷ್ಟ ಹೆಚ್ಚುವುದು, ಸುಖ ಸಮೃದ್ಧಿ ಒಲಿಯುವುದು, ಐಷಾರಾಮದ ಬದುಕು. ಈ ತಿಂಗಳು 9 ರಿಂದ ಜುಲೈ 4 ರವರೆಗೆ ಶುಕ್ರ ಮತ್ತು ಗುರು ಗ್ರಹಗಳು ಕರ್ಕ ರಾಶಿಯಲ್ಲಿ ಸಂಯೋಗ ಹೊಂದುತ್ತವೆ. ಕರ್ಕ ರಾಶಿಯಲ್ಲಿ ಈ ಎರಡೂ ಶುಭ ಗ್ರಹಗಳು ಸಂಯೋಗದಿಂದಾಗಿ ಕೆಲವು ರಾಶಿಯವರಿಗೆ ಹಣದ ವಿಷಯದಲ್ಲಿ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ. ಜೀವನವು ಸಂತೋಷದಿಂದ ತುಂಬಿರುತ್ತದೆ. ಸರ್ವ ಪ್ರಯತ್ನವೂ ಯಶಸ್ವಿಯಾಗುತ್ತದೆ. ಒಂದರ್ಥದಲ್ಲಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಕಾಲ. ಇದಲ್ಲದೆ ಈ ರಾಶಿಯವರ ಮೇಲೆ ಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರಣಯ ಜೀವನ ಮತ್ತು ಸುಖಗಳಿಗೆ ಕಾರಣವಾದ ಶುಕ್ರನು ಸಂಪತ್ತಿಗೆ ಕಾರಣವಾದ ಗುರುವಿನೊಂದಿಗೆ ಸಂಯೋಗ ಮಾಡುವುದರಿಂದ ಮೇಷ, ಮಿಥುನ, ಕರ್ಕ, ಕನ್ಯಾ, ತುಲಾ ಮತ್ತು ಮಕರ ರಾಶಿಯವರ ಜೀವನದ ದಿಕ್ಕು ಸಕಾರಾತ್ಮಕವಾಗಿ ಬದಲಾಗುವುದು. ಮೇಷರಾಶಿ: ಈ ರಾಶಿಯ 4ನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಸಂಯೋಜನೆಯು ಹಣದ ಕೊರತೆಯನ್ನು ನೀಗಿಸುವನು. ಜೀವನ ಸಂತೋಷ ಹೆಚ್ಚಾಗುತ್ತದೆ. ಸುಖ ಸಮೃದ್ಧಿ ಹೆಚ್ಚಾಗುವುದು. ಐಷಾರಾಮಿ ಜೀವನ ನಿಮ್ಮದಾಗುವುದು. ಅನೇಕ ಸ್ಥಳಗಳಿಗೆ ಪ್ರವಾಸಗಳಿಗೆ ತೆರಳುವಿರಿ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗಬಹುದು. ಕುಟುಂಬ ಜೀವನವು ಬಲಗೊಳ್ಳುತ್ತದೆ. ಮಾತು ಮತ್ತು ಮೌಲ್ಯಗಳ ಕಾರ್ಯಗಳು ಮೌಲ್ಯ ಹೆಚ್ಚಾಗುತ್ತದೆ. ಮನಸ್ಸಿನ ಕೆಲವು ಆಸೆಗಳು ಈಡೇರುತ್ತವೆ. ಮಿಥುನ ರಾಶಿ: ಈ ರಾಶಿಯ ಹಣದ ಮನೆಯಲ್ಲಿ ಶುಕ್ರ ಮತ್ತು ಉಚ್ಚ ಗುರುವಿನ ಸಂಯೋಗದಿಂದಾಗಿ ವೃತ್ತಿ, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಶಸ್ಸು ಸಿಗುವುದು. ಮುಟ್ಟಿದ್ದ ಬಹುತೇಕ ಎಲ್ಲವೂ ಚಿನ್ನವಾಗಿ ಬದಲಾಗುತ್ತದೆ. ನಿಮ್ಮ ಪ್ರಾಮುಖ್ಯತೆ ಮತ್ತು ಪ್ರಭಾವ ಹಲವು ವಿಧಗಳಲ್ಲಿ ಹೆಚ್ಚಾಗುತ್ತದೆ. ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು. ವೃತ್ತಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ತೆರಳುವ ಸಾಧ್ಯತೆ ಇದೆ. ಕರ್ಕಾಟಕ ರಾಶಿ: ಗುರು ಮತ್ತು ಶುಕ್ರ ಸಂಯೋಜನೆಯಿಂದ ರಾಜಯೋಗ ಮತ್ತು ಧನಯೋಗ ಉಂಟಾಗುವುದು. ಆದಾಯವು ಅಗಾಧವಾಗಿ ಹೆಚ್ಚಾಗುತ್ತದೆ. ವೇತನ ಮತ್ತು ಸ್ಥಾನಮಾನದಲ್ಲಿ ಗಮನಾರ್ಹ ಬದಲಾವಣೆಗಳಾಗುವುದು. ವೃತ್ತಿ ಮತ್ತು ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ. ಆರೋಗ್ಯವು ಸುಧಾರಿಸುವುದು. ಐಷಾರಾಮಿ ಜೀವನ ನಡೆಸುವುದು ಸಾಧ್ಯವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಕನ್ಯಾ ರಾಶಿ: ಲಾಭದ ಮನೆಯಲ್ಲಿ ಶುಕ್ರ ಮತ್ತು ಗುರುಗಳ ಸಂಯೋಗವು ಉದ್ಯೋಗದ ಬಡ್ತಿ ಮತ್ತು ವೇತನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಪ್ರತಿಭಾನ್ವಿತ ಜನರಿಗೆ ಉತ್ತಮ ಮನ್ನಣೆ ಸಿಗುತ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ದ್ವಿಗುಣಗೊಳ್ಳುತ್ತದೆ. ನಿರುದ್ಯೋಗಿಗಳಿಗೆ ನಿರೀಕ್ಷೆಯ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ. ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ. ತುಲಾ ರಾಶಿ: 10ನೇ ಮನೆಯಲ್ಲಿ ಶುಕ್ರ ಗುರು ಸಂಧಿಸುವುದರಿಂದ ಈ ರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಆದಾಯ ಹಲವು ರೀತಿಯಲ್ಲಿ ಹೆಚ್ಚುತ್ತದೆ. ಲಕ್ಷ್ಮಿಯ ಅನುಗ್ರಹ ಬಹಳ ಹೆಚ್ಚುವುದರಿಂದ ಸುಖ, ಐಷಾರಾಮಿ ಜೀವನ ಮತ್ತು ಸಂತೋಷಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಮನಸ್ಸಿನ ಪ್ರಮುಖ ಆಸೆಗಳು ಈಡೇರುತ್ತವೆ. ವಿದೇಶ ಪ್ರಯಾಣದ ಸಾಧ್ಯತೆ ಇದೆ. ಮಕರ ರಾಶಿ: 7ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗವು ಖಂಡಿತವಾಗಿಯೂ ಉತ್ತಮ ಅದೃಷ್ಟ ಯೋಗವನ್ನು ಸೃಷ್ಟಿಸುತ್ತದೆ. ಆದಾಯವು ಹೆಚ್ಚಾಗುತ್ತದೆ. ಜೀವನವು ಐಷಾರಾಮಿಯಾಗುತ್ತದೆ. ಸಂತೋಷಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಆರ್ಥಿಕ ಸ್ಥಿತಿ ಸದೃಢವಾಗುವುದು. ಮನಸ್ಸಿನ ಕೆಲವು ಪ್ರಮುಖ ಆಸೆಗಳು ಈಡೇರುತ್ತವೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ.